ನಿಮ್ಮ ಮಗನ ಹೆಸರು ನಕ್ಷತ್ರ? ಹೆಸರು ಜಯಕೃಷ್ಣ, ಜ್ಯೇಷ್ಠ ನಕ್ಷತ್ರ. ಓದ್ತಾ ಇದ್ದಾನ? ರೌಡಿಸಮ್ ಓದ್ತಿದ್ದಾನೆ. ಜಾತಕ ನೋಡಿದವರೆಲ್ಲ ಹುಡುಗ ಚೆನ್ನಾಗೇ ಓದ್ತಾನೆ ಅಂತ ಹೇಳ್ತಾರೆ. ಆದ್ರೆ ಇವನ್ ನೋಡಿದ್ರೆ ರೌಡಿಸಮ್ ನಲ್ಲಿ ಮಾಸ್ಟರ್ ಡಿಗ್ರಿ ತಗೊಳ್ಳೋ ಹಾಗೆ ಕಾಣಿಸ್ತಾನೆ. ಏನ್ ಹೇಳ್ತಾ ಇದ್ದೀರಿ ಮೇಷ್ಟ್ರೆ? ಸಾವಿರಾರು ಜನ ಮಕ್ಕಳ ಭವಿಷ್ಯಕ್ಕೆ ದಾರಿ ತೋರಿಸಿರೋರು ನೀವು, ನಿಮ್ಮ ಮಗ ರೌಡಿನಾ? ಇನ್ನೂ ಆಗಿಲ್ಲ, ಮುಂದೆ ಆಗ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಿದ್ದಾನೆ. ಈಗೇನಾಗಿದ್ದಾನೆ ಗೊತ್ತಾ? ಯಾವನೋ ಒಬ್ಬ ರೌಡಿಗೆ ಅಂಗರಕ್ಷಕ, ಬಾಡಿಗಾರ್ಡ್. ಅಶೋಕಣ್ಣ ಫೋನ್ ಮಾಡಿದ್ದಾರೆ. ಹಲೋ, ಯಾರು ಮಾತಾಡೋದು? ಅಶೋಕ್ ಮಾತಾಡ್ತಾ ಇದ್ದೀನಿ. ಷಣ್ಮುಖ ಇದ್ದಾನಾ? ಬಾರ್ ಓನರ್ಗೆ ಯಾಕೋ ತೊಂದರೆ ಮಾಡ್ತಾ ಇದೀಯಾ? ಇಲ್ಲ ಅಶೋಕಣ್ಣ, ಸ್ಕೂಲ್ ಝೋನ್ ಅಲ್ಲಿ ಬಾರ್ ಮಾಡವನೆ. ಹೌದಾ? ಅದಕ್ಕೆ ಅಶೋಕಣ್ಣ. ನಾಳೆ ನಿನ್ ಬಾರ್ ಹತ್ರ ಸ್ಕೂಲ್ ಓಪನ್ ಮಾಡ್ತೀನಿ. ಅಯ್ಯೋ ಬೇಡ ಅಶೋಕಣ್ಣ. ಮರ್ಯಾದೆಗಲ್ಲಿಂದ ಜಾಗ ಖಾಲಿ ಮಾಡು. ಆಯ್ತು ಅಶೋಕಣ್ಣ. ಅಲ್ಲ, ಈ ಷಣ್ಮುಗನ ದೊಡ್ಡ ಪಂಟ್ರ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ಒಳ್ಳೆ ಟೂಸ್ಪಟ್ ಹಾಕಿದ್ದಂಗ ಅವನಲ್ಲ. ಅಲ್ರಿ, ಒಂದು ಫೋನ್ ಕಾಲ್ ಬಂದಿದ ತಕ್ಷಣ ಮೀಟರ್ ಆಫ್ ಆಗೋಯ್ತಲ್ಲ. ಅಶೋಕಣ್ಣ ಅಂದ್ರೆ ಯಾರ್ರಿ? ಅಗ್ರಹಾರದ ಅಣ್ಣಯ್ಯ ಅಂತ ದೊಡ್ಡ ಡಾನು. ಈ ಷಣ್ಮುಗಪ್ಪ ಇದಾನಲ್ಲ, ಇವನು ಅವ್ರ ಹತ್ರ ಡ್ರೈವರ್ ಆಗಿದ್ದು. ಇಲ್ಲಿನ ಬಿಸ್ನೆಸ್ ನೆಲ್ಲ ಶಿಷ್ಯಂದಿರ್ಗೆ ಒಪ್ಪಿಸ್ಬಿಟ್ಟು ದುಬೈಗೆ ಹೋಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ದೊಡ್ಡ ಕೋಟ್ಯಾಧೀಶರಾಗಿದ್ದಾರೆ. ಈಗಲೂ ಹವಾ ಇಟ್ಕೊಂಡಿದ್ದಾರೆ. ಅವ್ರನ್ನ ಎದುರು ಹಾಕೊಂಡು ಯಾವ ಬಿಸ್ನೆಸ್ ಮಾಡಕ್ಕಾಗಲ್ಲ. ನನ್ನ ಮಗಂದು ಲೈಫಲ್ಲಿ ಅಂತವ್ರು ನಾನು ಬಾಡಿ ಗಾರ್ಡ್ ಆಗಬೇಕು. ಅದ್ ಹೆಂಗೆ? ಅದ್ ಈ ಜನ್ಮದಲ್ಲಿ ಸಾಧ್ಯ ಆಗಲ್ಲ. ಯಾಕೆ? ಇಲ್ಲಿರೋರು ಯಾರನ್ನು ಅವ್ರನ್ನ ನಂಬಲ್ಲ. ವೆಂಕಟೇಶ್ ಶಾಸ್ತ್ರಿಗಳು ಅಂತ ಒಬ್ರು ಇದಾರೆ. ಅವರು ರೆಕಮೆಂಡ್ ಮಾಡಿದ್ರು ಮಾತ್ರ ಅವ್ರು ನಂಬೋದು. ವೆಂಕಟೇಶ್ ಶಾಸ್ತ್ರಿಗಳು ಅಂದ್ರೆ ನಮ್ಮಪ್ಪನ ಫ್ರೆಂಡು. ಹಲೋ, ಎಲ್ಲಿಗೆ ಪಯಣ? ಅಗ್ರಹಾರಕ್ಕೆ. ಅಗ್ರಹಾರನ? ಅಗ್ರಹಾರದ ಅಕ್ಕಪಕ್ಕ ಯಾವ ಊರಲ್ಲೂ ನಿಮ್ಮನ್ನ ನೋಡಿಲ್ವಲ್ಲ, ಅದಕ್ಕೋಸ್ಕರ ಕೇಳಿದೆ. ಇಡೀ ಪ್ರಪಂಚದಲ್ಲಿ ನಾನು ನಿನ್ನೆಲ್ಲೂ ನೋಡಿಲ್ಲ. ನನ್ನ ಹೆಸರು ನೀಲಾಂಬರ. ದಿಗಂಬರನ್ ಕಸಿನ್ ಬ್ರದರ? ಇಲ್ಲ, ಶ್ವೇತಾಂಬರ ನನ್ ಬ್ರದರು. ಈ ಅಶೋಕಣ್ಣ ಇದಾರಲ್ಲ, ಅವ್ರು ನಿಂಗೆ ಗೊತ್ತಾ? ನಿಮಗ್ ಗೊತ್ತಾ? ಗೊತ್ತಿಲ್ಲ. ಹಂಗಾರೆ ಹೇಳ್ತೀನಿ ಕೇಳಿ. ಅಶೋಕಣ್ಣ ಇದಾರಲ್ಲ, ಅವ್ರ ಮನೇಲಿ ನಮ್ಮ ಅತ್ತೆನೆ ಟೋಟಲ್ ಬುಕಿಂಗ್ ಆಫೀಸರ್. ಬುಕ್ಕಿಂಗ್? ಬುಕಿಂಗ್ ಅಂದ್ರೆ ಅನ್ನ ಸಾರು ಪಾಯಸ ಗೀಸ ಎಲ್ಲ. ಅದು ಕುಕ್ಕಿಂಗ್. ಅದನ್ನೇ ನಾನು ಹೇಳಿ. ನಮ್ಮತ್ತೆಗೆ ಹುಷಾರಿಲ್ಲ, ಅದಕ್ಕೆ ಆ ಇನ್ಚಾರ್ಜ್ ನ ಮಲ್ಲಿಕಾ ತಗೊಂಡಿದ್ದಾಳೆ, ಅವ್ರ ಮಗಳು. ನಾನ್ ಮಲ್ಲಿಕಾನೇ ಮದ್ವೆ ಆಗೋದು, ನನ್ ಲವರ್. ಹೌದೇ? ಅವರು ನಿಮ್ಮನ್ನ ಕರೆಕ್ಟ್ ಆಗಿ ಕ್ಲೋಸ್ ಅಪ್ ಅಲ್ಲಿ ನೋಡೇ ಒಪ್ಕೊಂಡಿದಾರ? ಕೇಳಿದ್ವಿ. ಏನಾದ್ರೂ ಹೆಣ್ಮಗಳು ಒಂಟಿ ಮನೇಲಿ ಕೆಲಸ ಮಾಡೋದು ಕಷ್ಟ ಅಂತೇಳಿ ನಾನ್ ಕೆಲಸ ಮಾಡ್ತಿಲ್ಲ ಕ್ಯಾಂಟೀನು. ಆ ಕೆಲ್ಸನ ಬಿಟ್ಟು ಮಲ್ಲಿಕಿನ ಜೊತೆ ಜಾಯ್ನ್ ಆಗಿ ಅಶೋಕಣ್ಣನ ಮನೇಲೆ ಕೆಲಸ ಮಾಡೋಣ ಅಂತ ಹೊರಟಿದ್ದೀನಿ. ನಾನು ಅಶೋಕಣ್ಣನ ಮನೇಲೆ ಕೆಲ್ಸಕ್ಕೆ ಸೇರೋಣ ಅಂತ ಹೋಗ್ತಾ ಇರೋದು. ಕೆಲ್ಸಕ್ಕ? ಏನ್ ಕೆಲಸ ಮಾಡ್ತೀರಾ? ಬಾಡಿ ಗಾರ್ಡ್ ಆಗಿ. ಯಾವ ಗಾರ್ಡು? ಬಾಡಿ ಗಾರ್ಡ್ ಅಂದ್ರೆ ಅಶೋಕಣ್ಣನ ಅಂಗರಕ್ಷಕ. ಅಶೋಕಣ್ಣನ ಬಾಡಿ ಗಾರ್ಡ? ಡೌಟ್ ಆದ್ರೆ ವೆಂಕಟೇಶ್ ಶಾಸ್ತ್ರಿಗಳು ಕಳಿಸಿರೋ ರೆಕಮೆಂಡೇಶನ್ ಲೆಟರ್ ನೋಡಿ. ಅಯ್ಯೋ, ಯಾರು ಅಶೋಕಣ್ಣಂಗೆ ಪ್ರಾಣ ಬೆದರಿಕೆ ಹಾಕಿದಾರಂತೆ. ಹೌದು, ಅದಕ್ಕೆ ಬಾಡಿ ಗಾರ್ಡ್ ನಾ ವೆಂಕಟೇಶ್ ಶಾಸ್ತ್ರಿಗಳು ಕಳ್ಸಿರೋದು. ಯಾರವೇ ಅಶೋಕಣ್ಣಗೆ ಯಾರೋ ಬಾಡಿ ಗಾರ್ಡ್ ಬಂದವರು? ಎಲ್ಲ ಸಾರ್ ಬಾಯರ್ಕೆ ಆಗಿದ್ರೆ ಕುಡಿಸಿ ತರ್ಸ್ಕೊಡ್ಲಾ? ಅಯ್ಯೋ, ಏನು ಬೇಡಿ, ನಿಮ್ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿಪ್ಪ. ನಿಮ್ ಕೈ ಮುಗಿತೀನಿ. ಸಫಕೇಶನ್ ಆಗತ್ತ ಅವ್ರಿಗೆ. ಇಫ್ ಯು ಡೋಂಟ್ ಮೈಂಡ್, ನಾನು ಇಲ್ಲಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ರಾಜು ಕಾಗೆ, ಅದು ಅಶೋಕಣ್ಣನ್ ಬಾಡಿ ಗಾರ್ಡ್ ಬಂದ್ಬಿಟ್ಟಿದ್ದಾನೆ. ಬಾಡಿ ಗಾರ್ಡ್ ಇಲ್ಲ ಇದಾರೆ. ಅವ್ನು ಬಂದು ಹಿಡಿದ ತಕ್ಷಣ ಅಲ್ಲಿ ಇಲ್ಲ ಡಾಮ್ ಡೂಮ್ ಡಸಾಬುಸ ಕೈ ಕೊಟ್ಟಾಗ ಎಲ್ಲ ಬಿಡ್ಬೇಕು. ಎಲ್ಲ ಬಿಡ್ಬೇಕು. ಓಕೆ, ಮೆಸೇಜ್ ಕೊಟ್ಟ. ಅಣ್ಣವ್ರೆ, ಆ ಟೈಪ್ ಬಿಲ್ಡಪ್ ಯಾಕೆ? ಮತ್ತೆ ಅಶೋಕಣ್ಣನ್ ಬಾಡಿ ಗಾರ್ಡ್ ಅಂತ ಇಷ್ಟು ಬಿಲ್ಡಪ್ ಬಿಡುವ? ನೀವು ಸುಮ್ಮನೆ ಕೊಯ್ಯಲೆ, ಆಮೇಲೆ ನೋಡಿ ಮಜಾನ.
ಎಲ್ರು ಬಂದಾಯ್ತಾ? ಒಂದ್ ನಿಮಿಷ ತಡ್ಕೊಳ್ಳಿ. ಅದು ಹಾರ ಎಲ್ಲ ರೆಡಿನಾ? ಪಟಾಕಿ ಎಲ್ಲ ಹೊಡೆದಾಯ್ತಾ? ಅಶೋಕ ನಿನ್ ಬಾಡಿಗಾರ್ಡ್ ಬಂದ್ಬಿಟ್ಟವನೆ. ಬಂದ ನೋಡು, ಬಂದ ಅಲ್ಲಿ ಬಾರಪ್ಪ ಬಾಡಿಗಾರ್ಡು. ಜನ ನೋಡಿ ಹೆದರ್ಲಿಕ್ಕತ್ತಿದೇನು? ಹೆದರ್ಬೇಡ, ಇಲ್ಲಿ ಇಟ್ಟಿನಲ್ಲ ಗಂಡಸ್ ಮಗ. ಇಳಿದು ಬಾರಪ್ಪ, ಬಲಗಾಲಿಟ್ಟು ಕೆಳಗೆ ಬಾ. ಅಯ್ಯೋ ಬೇಕಾಯ್ತು. ಬನ್ನಿ ನಿಧಾನ ಬನ್ನಿ. ಬಾಡಿಗಾರ್ಡ್ ಹೇಳ್ರಲ್ಲ. ಕ್ಯಾರಿ ಬ್ಯಾಗ್ ಅಲ್ಲಿ ಕಾಗೆ ಮಾಂಸ ಕಟ್ಕೊಂಡ್ ಬಂದಂಗ ಆಯ್ತಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬುಡಕ್ಕೆ ಬಾಂಬ್ ಬೀಳೋ ಪ್ರೋಗ್ರಾಮ್ ಇದೆಯಲ್ಲ. ಅಶೋಕನ ಪ್ರಾಣ ಕಾಪಾಡಕ್ ಬಂದಿರೋ ಹೊಸ ಬಾಡಿಗಾರ್ಡು ಇವನೇ. ಅಣ್ಣವ್ರೆ, ಸ್ವಲ್ಪ ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿ. ಅಶೋಕನ ಬಾಡಿಗಾರ್ಡ್ ಆದ್ಮೇಲೆ ಎಷ್ಟು ಬಿಲ್ಡಪ್ ಕೊಡೋದು. ಆಯ್ತಾಯ್ತಪ್ಪ, ನೀವ್ ಎಲ್ರೂ ಹೋಗಿ ನಾವು ಹೋಗ್ತೀವಪ್ಪ. ನೀವು ಅಶೋಕನ ಮನೆ ಹತ್ರ ಹೋಗ್ಬೇಕು, ಅವ್ರ ಹತ್ರ ಪರ್ಮಿಷನ್ ತಗೊಂಡು ಚಾರ್ಜ್ ತಗೋಬೇಕಲ್ಲ. ಅಯ್ಯೋ, ನನ್ನ ಬ್ಯಾಟ್ರಿನ ನಾನೇ ಚಾರ್ಜ್ ಮಾಡ್ಕೋತೀನಪ್ಪ. ನೀವೆಲ್ಲ ನಾನು ಬಿಟ್ಟು ಹೋಗಿ. ನೀವು ಅಶೋಕನ ಮನೆಗೆ ಹೋಗ್ಬೇಕು, ಎಲ್ಲರ ಮುಂದೆ ಚಾರ್ಜ್ ತಗೋಬೇಕು. ಅದಲ್ಲೇ ನೀವು ಅಗ್ರಹಾರಕ್ಕೆ ಬಂದ ಮೊದಲನೇ ಬಾಡಿಗಾರ್ಡ್ರು. ಅಮ್ಮು ಅಮ್ಮು, ಅಶೋಕಣ್ಣಂಗೆ ಬಾಡಿಗಾರ್ಡ್ ಬಂದಿದ್ದಾನಂತೆ ಕಣೆ. ಅಲ್ಲೋಡಲ್ಲಿ ಇದೆ ಅಶೋಕಣ್ಣ ಗಾರ್ಮೆಂಟ್ ಫ್ಯಾಕ್ಟರಿ. ಸುತ್ತಮುತ್ತಲು ಇರೋ 14 ಹಳ್ಳಿ ಹೆಣ್ಮಕ್ಳು ಇಲ್ಲಿ ಕೆಲಸ ಬರೋದು. ಇವನು ಬಾಡಿಗಾರ್ಡ? ಒಳ್ಳೆ ಸಿನಿಮಾ ಹೀರೋ ತರ ಇದ್ದಾನಲ್ಲೇ. ಅಮ್ಮು, ಬಾಡಿಗಾರ್ಡು ನಮ್ಮನ್ನೇ ನೋಡ್ತಾ ಇದ್ದಾರೆ. ಇವಳು ಯಾರು ಇಷ್ಟೊಂದು ಸಖತ್ತಾಗವಳೆ? ಕುಹು ಕುಹು ಕುಯ್ಲಿ ಇದ್ದಂಗವಳೆ. ಸಾಕು ಸಾಕು, ಬನ್ನಿ ಕೆಲಸ ನೋಡೋಣ. ಈ ಬಾಡೂಟಕ್ಕೆ ಜನ ಬಿಟ್ಟಿಯಾಗಿ ಒಕ್ಕರ್ಸ್ಕೊಂತಾರಲ್ಲ, ಆ ಟೈಪ್ ಜನ ಬರ್ತಾವಲ್ಲ, ಯಾಕೆ? ಏನಪ್ಪ ನೀನು ಬಸ್ ಸ್ಟ್ಯಾಂಡ್ ಇಂದ ನಿನ್ ಜೈಕರ್ ಹಾಕೊಂಡ್ ಬರ್ತಾವ್ರೆ, ಅಷ್ಟ್ ಬೇಗ ಮರ್ತ್ಬಿಟ್ಟಲ್ಲ. ಇನ್ನು ಚಾರ್ಜೇ ತಗೊಂಡಿಲ್ಲ, ಅಷ್ಟ್ ಬೇಗ ಬಿಲ್ಡಪ್ಪ. ಯಾರು ಇವರೆಲ್ಲ? ಆ 3 ಜನ ಕಾಣಿಸ್ತಾರಲ್ಲ, ಅವ್ರು ಯಾರು? ಅಲ್ಲಿ ಬಲಗಡೆ ನಿಂತವ್ರಲ್ಲ ಲೇಡಿ, ಅವರೇ ಅಶೋಕನ ವೈಫ್. ಈ ಕಡೆ ಕಳ್ಳ ಇದ್ದಂಗ ನೋಡು, ಅವನೇ ಮ್ಯಾನೇಜರು. ಈ ಕಡೆ ಪೂರ್ಣ ಚಂದಿನ ತರ ಕಾಣ್ತಾವಳಲ್ಲ, ಅವಳಿ ನನ್ನ ಹೆಂಡತಿ. ಓ, ಮದ್ವೆ ಆಗೋಯ್ತಾ ನಿಮ್ಗೆ? ಮದ್ವೆ ಆದ್ಮೇಲೆ ಅವಳೇ ನನ್ನ ಹೆಂಡತಿ. ಹೌದಾ? ಅಷ್ಟ್ರಲ್ಲಿ ಯಾರೋ ಎತ್ತಾಕೊಂಡು ಹೋಗ್ಬಿಟ್ರೆ? ನನಗೆ ನಿನ್ ಮೇಲೆ ಡೌಟ್. ನಮಸ್ಕಾರ ರೀ ಚಂದ್ರಪ್ಪ ಸಾವ್ಕಾರ. ನಮಸ್ಕಾರ. ಅಕ್ಕವ್ರ, ಇವನೇ ರೀ ನಮ್ಮ ಅಶೋಕಣ್ಣನ ಹೊಸ ಬಾಡಿಗಾರ್ಡ್. ಶರಣು ಅಕ್ಕವ್ರೆ. ಅವ್ರ ಊರಲ್ಲಿ ಇಲ್ವಲ್ಲ? ಅಯ್ಯೋ, ಅವ್ರ ಊರಲ್ಲಿಲ್ವಾ? ಒಂದ್ ಕೆಲಸ ಮಾಡಿ, ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾನು ಅಲ್ಲೇ ಹೋಗಿ ಮೀಟ್ ಮಾಡ್ತೀನಿ. ಅವರು ದುಬೈಲಿ ಇದಾರೆ, ಅಲ್ಲೇ ಹೋಗಿ ಮೀಟ್ ಮಾಡ್ತೀಯಾ? ದುಬೈ ಅಲ್ಲ, ಅವರು ನಾಡಿದ್ ಬರ್ತಾರೆ. 2 ದಿನ ಬಿಟ್ಟು ಬಾ ಹೋಗು. 2 ದಿನನಾ? ಸಾಧ್ಯ ಇಲ್ವಲ್ಲ ಸರ್? ಹೌದೌದು. ಆಮೇಲೆ ವಾಪಸ್ ಹೋಗಕ್ಕೆ ಗವರ್ಮೆಂಟ್ ನವರು ಪರ್ಮಿಷನ್ ಕೊಡ್ಬೇಕಲ್ಲ. ನೀನು ನೀಲಾಂಬರ ಅಲ್ವಾ? ಡ್ಯೂಟಿಗೆ ಜಾಯ್ನ್ ಆಗು ಅಂದ್ರೆ ಇವನಿಂದ ಯಾಕೋ ಅಲಿತಾ ಇದ್ಯಾ? ನಾನೇನ್ ಮಾಡ್ಲಿ, ಇವನು ನನ್ ಜೊತೆ ಬಸ್ಸಲ್ಲಿ ಬಂದಲ್ಲ, ಅದಕ್ಕೆ ರಾಜು ಕಾಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸ್ಬಿಟ್ಟೆ. ಓಹೋ, ಈ ದೊಂಬರಾಟಿಗೆ ನೀನಾ ಕಾರಣ ಅನ್ಕೊಂಡೆ. ಚಂದ್ರಪ್ಪ ಸಾವ್ಕಾರ, ನೀವು ಬಸ್ ಸ್ಟ್ಯಾಂಡ್ ನೋಡ್ಬೇಕಾಗಿತ್ತು. ಪಟಾಕಿ ಹಚ್ಚಿದ್ದು ಡಾನ್ ಡೂಮ್ ಡಮರ್ ಡುಸ್. ಸುಮ್ನೆ ಯಾಕೆ ಪಟಾಕಿ ಹಚ್ಚಕ್ ಹೋದ್ರಿ? ಇವನ್ ಇರ್ಬೇಕಾರೆ ದುಡ್ಡು ವೇಸ್ಟ್. ಆ ಬಾಡಿಗಾರ್ಡ್ ಜಯಕೃಷ್ಣ, ಚಂದ್ರಪ್ಪ ನುಗ್ಗೇನಹಳ್ಳಿ, ಇಲ್ಲಿನ ಮ್ಯಾನೇಜರು. ನನ್ನ ಹೆಸರು ಜಯಕೃಷ್ಣ. ಹೌದಾ? ಅಕ್ಕ, ಅಣ್ಣ ಬರೋವರೆಗೂ ಇವನು ನಮ್ ಕಂಪನಿ ಗೆಸ್ಟ್ ಹೌಸ್ ಅಲ್ಲೇ ಇರ್ಲಿ. ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಅವಳು ತಾನೇ ಅಲ್ಲಿ ಸೂಪರ್ವೈಸರು, ಅವಳು ಹೋಗ್ಬಿಡ್ತಾಳ? ಆಗಲ್ಲ ಆಗಲ್ಲ ಆಗಲ್ಲ, ಬೇರೆ ಯಾವ್ದಾದ್ರು ಜಾಗ ಇದ್ರೆ ನೋಡಿ. ಅವ್ನ್ ಬಾಡಿಗಾರ್ಡ್ ಆಗಿದ್ರು ಇಲ್ಲಿ ಜಾಗ ಕೊಡಕ್ ಆಗಲ್ಲ. ಅಯ್ಯಯ್ಯೋ, ಹಾಗೆ ಹೇಳಿದ್ರೆ ಹೇಗಮ್ಮ? ಬೇರೆ ಎಲ್ಲಿರ್ಸನ ಇವನ್ನ? ಈ ಹಳ್ಳಿಲಿ ಗೌರ್ಮೆಂಟ್ ಇವನ್ನ ಕಳ್ಸ್ಕೊಟ್ಟಿರೋದು. ಇಲ್ಲಿ ಹುಡುಗಿರಿಗೆ ಮಾತ್ರ ಜಾಗ. ಇವನ್ನ ತಂದ್ ಇಲ್ಲಿ ಬಿಟ್ರೆ 24 ಗಂಟೆ ಇವನನ್ನ ವಾಚ್ ಮಾಡಕ್ ಆಗಲ್ಲ. ನೀನೇನ್ ಟೈಟಾನ್ ವಾಚ್ ಫ್ಯಾಕ್ಟರಿ ಓನರ್ ಮಗಳ ತರ ಮಾತಾಡ್ತಿದ್ಯಾ? ನೀನ್ ಯಾರು ನನ್ನ ವಾಚ್ ಮಾಡಕ್ಕೆ? ನಾನು ಬಂದಿರೋದೇ ಇಲ್ಲಿ ಬಾಡಿಗಾರ್ಡ್ ಆಗಿ ನಿಮ್ಮನ್ನ ವಾಚ್ ಮಾಡಕ್ಕೆ. ನೋಡು, ಸಲ್ಮಾನ್ ಖಾನ್ ಎದುರಿಗೆ ಬಂದ್ರು ಕೂಡ ಸರೋಜಾದೇವಿ ತರ ಸೈಲೆಂಟ್ ಆಗಿರ್ಬೇಕು. ನೋಡಿ ನೋಡಿ, ಇನ್ನು ಈ ಕಾಲ ಇಟ್ಟಿಲ್ಲ, ಹೇಗ್ ಮಾತಾಡ್ತಾ ನೋಡಿ. ಇವನ್ ಡೀಸೆಂಟ್ ಅಲ್ಲ, ಇವನ್ಗೆ ಜಾಗ ಇಲ್ಲ. ಔಟ್ ಔಟ್. ಗೆಟ್ ಔಟ್ ಅನ್ನ ಬಾಡಿಗಾರ್ಡ್, ನಿನ್ ನಾಲ್ಗೆಗೆ ಸ್ವಲ್ಪ ಗಾರ್ಡ್ ಇರ್ಲಿ. ಅಮ್ಮು, ಒಬ್ಬ ಅಪರಿಚಿತ ವ್ಯಕ್ತಿ ಹತ್ರ ಹೀಗ ನಡ್ಕೊಳ್ಳೋದು ಎಲ್ಲೋಯ್ತು ನಿನ್ ಮ್ಯಾನರ್ಸ್? ಹೋಗಿ ಅಂಕಲ್. ಅಲ್ಲಮ್ಮ, ರೇ ಸ್ವಾಮಿ, ಯಾರ್ರಿ ಇವಳು? ಲೇ ಬಾಡಿಗಾರ್ಡು, ಜಯಕೃಷ್ಣ. ಜೈ ಕೃಷ್ಣನೋ ಸಾಯಿ ಕೃಷ್ಣನೋ, ನೀನ್ ಒಳಗ್ ಹೋಗು, ನಾನು ಅವಳ ಹತ್ರ ಮಾತಾಡ್ತೀನಿ. ಹೋಗು. ಆಹಾ, ಡಾನ್ ಅಂದ್ರೆ ಇವನಪ್ಪ. ಇಂಥವ್ನ್ ಕೈ ಕೆಳಗ್ ಬಾಡಿಗಾರ್ಡ್ ಆಗಿ ಕೆಲಸ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಆಹಾ, ಗೋಪಿಕಾ ಸ್ತ್ರೀಯರ ಮಧ್ಯ ಕೃಷ್ಣ ಪರಮಾತ್ಮ ತರ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಶೋಕಣ್ಣ. ಇವಳು ನೋಡಪ್ಪ, ಇವಳು ಪಕ್ಕದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟವಳೆ. ಅದಕ್ಕೆ ಇವಳು ಕೊಬ್ಬು. ಫೋಟೋ ಸ್ಪೀಕಿಂಗು ಅಲ್ಲ, ಇಲ್ಲಿ ಏನೋ ಹೇಳಿದೆ. ನಾನ್ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಾ? ನಾನ್ ಅವ್ರ ಜೊತೆ ಹೇಗಿದ್ರೆ ನಿನಗೇನು? ನಾನೇನ್ ಈ ಮನೆಗೆ ಕಡ್ಲೆಕಾಯಿ ಬೇಸಕ್ಕಾಕ ಬಂದಿದ್ದೀನಿ.
ನಾನು ಯಾರು? ಬಾಡಿ ಗಾರ್ಡ್. ಬಾಡಿ ಗಾರ್ಡ್ ಅಂದ್ರೆ ಯಾರು? ಬರೀ ಅಂಗರಕ್ಷಣೆ ಮಾಡೋದಲ್ಲ, ನಿನ್ನಂತವರಿಂದ ಅಶೋಕಣ್ಣನ ಕಾಪಾಡೋದು. ಯಾತ ಕೇಳು, ಅವ್ರ ಹೆಸರೇನಾದ್ರೂ ಕೆಟ್ರೆ ನಿನ್ನಂತವರಿಂದ ಕೆಡೋದು. ಅವ್ರ ಹೆಸರು ಹಾಳಾಗಿದೆ ಅಂತ ನಿನಗೆ ಯಾರು ಹೇಳಿದ್ರು? ಅದು ಜನ ಮಾತಾಡ್ಕೊಂತಿದ್ದಾರೆ. ಏನ್ ಮಾತಾಡ್ಕೋತಿದ್ದಾರೆ? ಏನು ಅಂದ್ರೆ ಅದೇ ಅಶೋಕಣ್ಣ ಅವ್ರಿಗೆ ಸ್ವಲ್ಪ ಲೈಟ್ ಆಗಿ ಲೇಡೀಸ್ ವೀಕ್ನೆಸ್ ಅಂತ. ನೋಡು, ಅಶೋಕಣ್ಣ ಹುಡುಗಿ ರೆಗಲ ಮೇಲೆ ಕೈ ಇಟ್ಟು ಪೋಸ್ ಕೊಟ್ಬಿಟ್ರೆ ನೋಡಿ ಜನ ತಪ್ಪು ತಿಳ್ಕೊಳಲ್ವಾ? ಏನ್ ಹೇಳ್ತಿದ್ಯಾ? ನೋಡು, ಇಂಥ ವಿಚಾರಗಳಲ್ಲಿ ಬರೀ ಗಂಡಸರಲ್ಲ, ಹೆಂಗುಸರುಗಳು ಕೂಡ ಶತ್ರುಗಳಾಗ್ಬಿಡ್ತಾರೆ. ಅದಕ್ಕೆ ಇಂಥವ್ರಿಂದ ಅಶೋಕಣ್ಣನ ಕಾಪಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಇವಳನ್ನ ನೋಡಿದ್ರೆ ಒಳ್ಳೆ ಹುಡುಗಿ ತರ ಕಾಣಿಸ್ತಾ ಅವಳೆ, ಆದ್ರೆ ಅಶೋಕಣ್ಣ ಏನೋ ಬಂದಿತ್ತು, ಮಾಡೋದೆಲ್ಲ ಮಾಡ್ಬಿಟ್ಟು ಕ್ಷಮಾಪಣೆ ಕೇಳಕ್ ಬಂದಿದ್ದೀಯಾ ಇಡಿಯಟ್. ತಪ್ಪಾಯ್ತು ಅಶೋಕಣ್ಣ. ನಾನು ಆ ಬಾರ್ ಬಿಸ್ನೆಸ್ ಬಿಟ್ಬಿಟ್ಟು ಹೋಗಿದ್ದೆ, ನನ್ನ ಜೊತೆ ಕೆಲಸ ಮಾಡಿದ್ದು ಹುಡುಗರು ಚೆನ್ನಾಗಿರ್ಲಿ ಅಂತ. ಇನ್ಮೇಲೆ ಈಗ ಆಗಲ್ಲ ಅಶೋಕಣ್ಣ. ಏನು ಬೇಕಾಗಿಲ್ಲ, ದುಬೈಯಿಂದ ನನ್ನ ಮಗ ಬರ್ತಾನೆ, ಬಿಸ್ನೆಸ್ ನೋಡ್ಕೋತಾನೆ. ಕಮ್ ಆನ್, ಲೆಟ್ಸ್ ಮೂವ್. ಕೊಟ್ಟಲ್ಲ ತಿರುಪ್ತಿ ಲಡ್ಡು. ಈಗ ನಾನ್ ಕೊಡೋ ಲಡ್ಡು ಏಟ್ಗೆ ಅವನು ವಂಶನೇ ನಿರ್ವಂಶ. ಓ ನೀನಾ ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಸರ್, ಈ ಲೆಟ್ರು ಅಶೋಕಣ್ಣ ಬಂದ್ಮೇಲೆ ಡಿಸೈಡ್ ಮಾಡ್ತಾರೆ ನೀನ್ ಇರ್ಬೇಕೋ ಬೇಡವೋ ಅಂತ. ಈಗ ಹೋಗು. ಅಲ್ಲ ಸರ್, ನಾನು ಈ ಲೆಟರ್ನ ನಿಮಗೆ ಕೊಡ್ತೀನಿ, ನೀವು ಅವ್ರಿಗೆ ತಲುಪಿಸ್ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ ಸರ್. ಅವರು ಸಾಯಂಕಾಲ ಬರ್ತಾರೆ, ಆಗ ನೀನೇ ಬಂದು ಅಪಾಯಿಂಟ್ಮೆಂಟ್ ಲೆಟರ್ ಆದ್ರೂ ಕೊಡು, ಇಲ್ಲ ರಿಸಿಗ್ನೇಷನ್ ಲೆಟರ್ ಆದ್ರೂ ಕೊಡು. ಈಗ ಸದ್ಯಕ್ಕೆ ಹೋಗು ಹೋಗು. ಹಿಂಗಾಗೋಯ್ತಲ್ಲ, ಏನ್ ಮಾಡೋದೀಗ? ಇವಳ ಹುಡುಗಿ ಅಲ್ವಾ? ಈ ಮನೇಲಿ ಏನ್ ಕೆಲಸ ರಾಜಾ? ಅಮ್ಮ ಏನೋ ಕೆಲ್ಸ ಇದೆ ಬಾ ಅಂದ್ರು, ಅದಕ್ಕೆ ಬಂದೆ. ಅದು ಅಲ್ದೆ ಅಶೋಕಣ್ಣ ಬೇರೆ ಬರ್ತಿದಾರಲ್ಲ ಅದಕ್ಕೆ. ಅಶೋಕಣ್ಣನ ಮುಂದೆ ಪೋಸ್ಟ್ ಕೊಡ್ಬೇಡ ಅಂತ ಅವತ್ತೇ ನಿಂಗೆ ಹೇಳಿಲ್ಲ? ಮೊದ್ಲೇ ಅಶೋಕಣ್ಣಂಗ್ ಲೇಡೀಸ್ ವೀಕ್ನೆಸ್ ಅಂತ ಜನ ಮಾತಾಡ್ತಾರೆ, ನೀನ್ ಬೇರೆ ನೋಡಕ್ ಸಖತ್ತಾಗಿದ್ಯಾ. ಏನೋ ಮಾತಾಡ್ತಿದ್ಯಾ? ಅಡ್ಗೆ ಕೆಲ್ಸಕ್ಕೆ ಹೆಲ್ಪ್ ಮಾಡಕ್ ಬಂದಿರೋದು ನೀನು. ಕೆಟ್ಟ ದೃಷ್ಟಿ ನನ್ನ ನೋಡ್ಬೇಡ. ಹುಡುಗಿ, ಕೆಟ್ಟ ದೃಷ್ಟಿ ಒಳ್ಳೆ ದೃಷ್ಟಿಯಿಂದ ಕಣಿ ಹೇಳಕ್ ಬರ್ಬೇಡ. ಅಲ್ಲ, ಅಶೋಕಣ್ಣನ ಹೆಂಡತಿ ಬುದ್ಧಿ ಬೇಡವಾ? ನಿನ್ನಂಗ್ ಸಖತ್ತಾಗಿರೋ ಹುಡುಗಿನ ತಂದು ಪಕ್ಕದಲ್ಲಿ ಇಟ್ಕೊಂಡವಳಲ್ಲ, ಅಶೋಕಣ್ಣ ಕಣ್ಣಿನ ಹಾಕ್ಬಿಟ್ರೆ? ವಿಚಾರ ಗೊತ್ತಿಲ್ದೆ ಮಾತಾಡ್ಬೇಡ. ಈ ಫ್ಯಾಮಿಲಿಲಿ ಕೆಟ್ಟ ಮನಸ್ನವ್ರು ಹುಟ್ಟೇ ಇಲ್ಲ. ಮುಂದೇನು ಹುಟ್ಟಬಾರ್ದು ಅಂತಾನೆ ನಾನು ಒದ್ದಾಡ್ತಿರೋದು. ಈ ಫ್ಯಾಮಿಲಿ ಬಗ್ಗೆ ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ಅವ್ರ ಬಾಡಿ ಗಾರ್ಡ್ ಆಗಿ ಯಾಕೆ ಬಂದಿದ್ಯಾ? ಪವರ್, ಅಶೋಕಣ್ಣನ್ ಪವರ್ ನಂಗಿದೆ. ಪವರ್ ಒಂದಿದ್ರೆ ಇಡೀ ಪ್ರಪಂಚನ ಗೆಲ್ಬಹುದು. ಅಧಿಕಾರದಿಂದ ಕಾಡನ್ ಬೇಕಾದ್ರೆ ಗೆಲ್ಬಹುದು, ನಾಡನ್ನಲ್ಲ. ಜನರನ್ನ ದಬ್ಬಾಳಿಕೆಯಿಂದ ಗೆಲ್ಲಕ್ಕಾಗಲ್ಲ, ಪ್ರೀತಿಯಿಂದ ಗೆಲ್ಬಹುದು. ಈ ರೀತಿ ಭಾಷಣ ಮಾಡಿ ಅವ್ರನ್ನ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನ ಮಾಡಕ್ ಹೋಗ್ಬೇಡ. ಅವ್ರ ಏನ್ ಕೆಲಸ ಕೊಟ್ಟಿದ್ದಾರೆ ಅಷ್ಟ್ ಮಾತ್ರ ಮಾಡು. ನಾನು ನೀನು ಮಾತಾಡಿದ ವಿಚಾರ ಯಾರಿಗೂ ಗೊತ್ತಾಗ್ಬೇಡ, ಆಮೇಲೆ ಗೇಟ್ ಪಾಸ್ ಕೊಟ್ಬಿಡ್ತಾರೆ. ಓಕೆ, ಒಳಗಡೆ ಹೋಗು. ಬರ್ಲಾ? ಬಂದ್ರಾ? ಅಣ್ಣ, ರಾಜೀವ ಬರ್ಲಿಲ್ವಾ? ನಾನು ಬೆಳಗ್ಗೆ ಫ್ಲೈಟ್ ಅಲ್ಲಿ ಬಂದೆ, ರಾಜೀವ ಸಂಜೆ ಫ್ಲೈಟ್ ಅಲ್ಲಿ ಬರ್ತಾನೆ. ನನಗೆ ಸಿಟಿಲಿ ಒಂದು ಬಿಸ್ನೆಸ್ ಮೀಟಿಂಗ್ ಇತ್ತು, ಅದು ಮುಗಿಸ್ಕೊಂಡು ಬರೋದ್ರೊಳಗೆ ಲೇಟ್ ಆಯ್ತು. ಅದ್ ಸರಿ, ಅಮ್ಮ ಎಲ್ಲಿ ಮಲಗ್ಬಿಟ್ಲಾ? ಅವಳು ಎಲ್ರಿ ಮಲಗ್ತಾಳೆ, ಅಪ್ಪ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದಾಳೆ. ಅಮ್ಮೋ ಅಮ್ಮೋ, ಅಪ್ಪ. ಹಾಯ್ ಅಮ್ಮು, ಹಾಯ್. ಚೆನ್ನಾಗಿದ್ಯಾ? ರಾಜೀವಣ್ಣ ಬಂದಿಲ್ವಾ? ಅವ್ನ್ ಬರೋದ್ ಲೇಟ್ ಆಗತ್ತಮ್ಮ, ನೀನ್ ಹೋಗ್ ಮಲಗು. ನೋ ವೇ, ಅವ್ನ್ ಬಂದ ಮೇಲೆನೆ ನಾನ್ ಮಲ್ಕೊಡೋದು. ಡ್ಯಾಡಿ, ನಿಮ್ಗೊಬ್ಬ ಬಾಡಿ ಗಾರ್ಡ್ ಬಂದಿದ್ದಾನೆ. ಬಾಡಿ ಗಾರ್ಡ್ ನನಗ? ಅಯ್ಯೋ, ಅವ್ನು ನಿಮ್ ಬಾಡಿ ಗಾರ್ಡ್ ಅಂತ ಹೇಳ್ಕೊಂಬಂದ. ಏನೋ ಬಡಬಡಿಸ್ತಾ ಇದೆಯಾ? ನನಗ್ಯಾಕೋ ಬಾಡಿ ಗಾರ್ಡ್? ಏನ್ರಿ ಮಾತಾಡ್ತಾ ಇದ್ದೀರಾ? ನಿಮಗೆ ಕೊಲೆ ಬೆದರಿಕೆ ಇದೆ ಅಂತ ಅವನೊಂದು ಲೆಟರ್ ಇಟ್ಕೊಂಡ್ ಬಂದಿದ್ದ. ಈ ಚಂದ್ರಪ್ಪ ನೋಡಿದ್ರೆ ಅವನೊಂದು ಗೆಸ್ಟ್ ಹೌಸ್ ಅಲ್ಲಿ ಇರ್ಸಿದಾನೆ. ಏನೋ ಇದಲ್ಲ, ಯಾವನ ಕುಲಾಗೋತ್ರ ಗೊತ್ತಿಲ್ದಾರೋ ನಮ್ಮ ಮನೆ ಒಳಗೆ ಸೇರಿಸಿದ್ರ. ಇಡಿಯಟ್ಸ್, ಫಸ್ಟ್ ಥ್ರೋ ಹಿಮ್ ಔಟ್. ಆಯ್ತಣ್ಣ. ಚಂದ್ರಪ್ಪ, ಅವನನ್ನ ಕಳಿಸ್ಬೇಡ, ಅಪ್ಪಂಗ್ ಬಾಡಿ ಗಾರ್ಡ್ ಬೇಕು. ಓಕೆ? ಅಯ್ಯಯ್ಯೋ, ಯಾರೋ ನಾಯಿ ಬಿಚ್ಚಿಬಿಟ್ಟವ್ರೆ, ಕಚ್ಚಿಬಿಟ್ರೆ. ನಾನು ದೆವ್ವ. ದೆವ್ವ ಅಲ್ಲ ಕಣೋ, ನಾನು ಬಾರೋ. ಮನುಷ್ಯ ದೆವ್ವ ಅನ್ಕೊಂಡ್ಬಿಟ್ಟಿದ್ದೆ. ನಮಸ್ಕಾರ ಸರ್. ಏನೋ ಹೊಂಚಾಗ್ತಾ ಇದ್ಯಾ? ಯಾವ ಗೌರ್ಮೆಂಟ್ ಅವ್ರು ಕಳ್ಸಿದ್ರು? ಸ್ಟೇಟಾ ಸೆಂಟ್ರಲ್ಲ? ಸರ್, ಅವ್ರ ಹಂಗೆಲ್ಲ ಕಳ್ಸಕ್ ನಾನೇನು IAS ಆಫೀಸರ ಸರ್, ವೆಂಕಟೇಶ್ ಶಾಸ್ತ್ರಿಗಳು ಕಳಿಸಿದ್ದು. ವೆಂಕಟೇಶ್ ಶಾಸ್ತ್ರಿಗಳ? ಹೌದು ಸರ್. ಮುಂಚೆನೆ ಹೇಳಕ್ ಏನಾಯ್ತು ನಿನಗೆ? ಯಾಕೆ ಸರ್, ನೀವ್ ಹೇಳೋ ಗ್ಯಾಪೇ ಕೊಡ್ಲಿಲ್ಲ? ಏನ್ ಗ್ಯಾಪ್ ಕೊಟ್ಬಿಟ್ರೆ ರಾಹುಲ್ ದ್ರಾವಿಡ್ ತರ ಸ್ಲಿಪ್ ಅಲ್ಲಿ 4 ಹೊಡೆದ್ ಬಿಡ್ತೀಯಾ? ಅಣ್ಣ ಏನ್ ಹೇಳಿದಾರೆ ಗೊತ್ತಾ? ಏನ್ ಹೇಳಿದ್ರು ಸರ್? ಕ್ಯಾಕರ್ಸ್ ಮುಖ ಕುಗ್ದು ಹೊರಗ್ ಕಳ್ಸು ಅಂತ ಹೇಳಿದಾರೆ. ಅಮ್ಮ ಮಾತ್ರ ನಿನ್ನ ಕಳ್ಸೋದ್ ಬೇಡ, ಇರ್ಲಿ ಅಂತ ಹೇಳಿದ್ಲು. ಅದಕ್ಕೆ ಬಿಟ್ಟಿದೀನಿ. ಈಗ ಹೋಗಿ ಬೆಳಿಗ್ಗೆ ಬಾ. ಸರ್, ಟೈಮ್ 10:30 ಸರ್.
ಆಟೋ ಬಸ್ಸು ಏನೂ ಸಿಗಲ್ಲ, ಮಲ್ಕೊಳಕ್ಕೆ ಇಲ್ಲೇ ಒಂಚೂರು ಜಾಗ ಕೊಡಿ ಸರ್. ಮೊದಲೇ ಹೆಣ್ಮಕ್ಳು ಇರೋ ಮನೆ, ಇವನ್ ನೋಡಿದ್ರೆ ಪಟಾಯಿಸೋ ತರ. ಏನ್ ಸರ್ ನನ್ನ ಬಗ್ಗೆ ಈ ತರ ಡಬ್ಬ ತರ ಮಾತಾಡ್ತೀರಾ? ಯಾವನ ನೀನು? ಸರಿ ಸರಿ, ಅಲ್ಲಿ ಚಾಪೆ ಇದೆ, ಅಲ್ಲಿ ಹೋಗಿ ಬಿತ್ಕೋ ಆಯ್ತಾ? ಆಯ್ತು ಸರ್. ಅಯ್ಯೋ, ಏನ್ ಕವಳ ತಾಯಿ ತರ ಆಗೋಯ್ತಲ್ಲ ಬದುಕು. ನೀಲಾಂಬರ, ಚಿಕ್ಕ ಯಜಮಾನ್ರೆ ಬಂದ್ರು. ಚಿಕ್ಕ ಯಜಮಾನ್ರೆ ಹೆಂಗಿದ್ದೀರಾ? ಚಿಕ್ಕ ಯಜಮಾನ್ರೆ, ದೊಡ್ಡ ಯಜಮಾನ್ರಿಗೆ ಒಬ್ಬ ಬಾಡಿ ಗಾರ್ಡ್ ಬಂದಿದ್ದಾನೆ. ಬಾಡಿ ಗಾರ್ಡ್? ಎಸ್. ಏನು ಎಕ್ಸ್ ಸರ್ವಿಸಾ? ಸೆಕ್ಸ್ ಗಿಕ್ಸ್ ಎಲ್ಲ ಗೊತ್ತಿಲ್ಲ, ವೆರಿ ಡೀಸೆಂಟ್ ಫೆಲೋ. ಯೋ, ಸೆಕ್ಸ್ ಸರ್ವಿಸ್ ಅಲ್ಲ ಯಾ, ಎಕ್ಸ್ ಸರ್ವಿಸ್. ಮಿಲಿಟರಿ ಅವ್ರ ಅಂತ ಕೇಳ್ದೆ. ಇರ್ಬೋದೇನಪ್ಪ. ತಗೋ, ಏನಿದು? ಹಿಂದೆ ಲಗೇಜ್ ಇದೆ, ತಗೊಂಬೋಗ್. ಈಗೋ ಒಂಟೆ. ಏನಮ್ಮ, ಇನ್ನು ಮಲ್ಗಿಲ್ವಾ? ನಿಮ್ಗೆ ಕಾಯ್ತಾ ಇದೀವೋ. ಇವಳು ಯಾಕೆ ಹೀಗೆ ಮಕ ಉತ್ಸ್ಕೊಂಡಿದ್ದಾಳೆ? ಏನಾಯ್ತೆ? ಇನ್ನೇನಪ್ಪ ಮತ್ತೆ ಮನೆಗ್ ಬರೋ ಟೈಮ್ ಇದು. ನಿಮ್ಮಪ್ಪನ ಜೊತೆ ಬರಕ್ ಏನು ಆಗಿತ್ತು ನಿಂಗೆ? ಅಯ್ಯೋ, ಅಪ್ಪ ಒಂದು 108 ಕೆಲಸ ಹೇಳಿರ್ತಾರಮ್ಮ, ಅದೆಲ್ಲ ಮುಗಿಸ್ಕೊಂಡು ಫ್ಲೈಟ್ ಹಿಡ್ಕೊಂಡ್ ಬರೋದು ಇಷ್ಟೊತ್ತಾಗತ್ತೆ. ಸರಿ ಸರಿ, ಬಾ ಊಟಕ್ಕೆ. ಹುಡ್ಗಿರ್ನ ಸ್ಮಾರ್ಟ್ ಆಗಿ ಕ್ಯಾಚ್ ಹಿಡಿಯಕ್ಕಾಗತ್ತೆ, ಫ್ಲೈಟ್ ಹಿಡಿಯಕ್ಕಾಗ್ಲಿಲ್ವಾ? ಏನಂದೆ? ನೇಪಾಳಿ ಹುಡುಗಿರು ಅಂದೆ. ಮಾಡ್ತೀನಿ ನಿನ್ಗೆ. ನಿಂತ್ಕೊಳ್ಳೆ, ನಿಂತ್ಕೊ. ನನ್ನ ಮಗ ಬರ್ತಿದ್ದಂಗೆ ಉಮೇಶ್ ರೆಡ್ಡಿ ತರ ಶುರು ಹಚ್ಕೊಂಡ್ಬಿಟ್ಟಲ್ಲ. ಇವರಿಬ್ರು ಅಶೋಕ್ ನನ್ನ ಮಕ್ಕಳ. ಏನೋ ಮಾಡ್ದೆ ಇವನ್ಗೆ? ಅಣ್ಣ ಅಣ್ಣ, ಏ ನಮ್ಮ ಮನೆಯವ್ರು ಏನಾದ್ರು ನೋಡಿದ್ರೆ ನಿನ್ನ ಕೊಂದು ಹಾಕ್ಬಿಡ್ತಾರೆ. ತೊಲಗೋ ಪ್ಲೀಸ್, ಹೋಗೋ. ಏಯ್ ಹೋಗೋ. ಅಮ್ಮು, ಏನಾಯ್ತೆ? ಏನಾಯ್ತು? ಏನಾಯ್ತು? ರಾಜೀವ ಮಾತಾಡೋ. ಏನಾಯ್ತೆ? ರಾಜೀವಂಗೆ ಏನಾಯ್ತು ಅಂತ ಹೇಳೆ. ಬಾಯ್ ಬಿಟ್ಟು ಮಾತಾಡೆ. ಯಾರಾದ್ರೂ ನೀರ್ ತಗೊಂಬಂದ್ರು? ಏ ನೀಲಂಬರ, ನೀನ್ ತಗೊಂಬರೋ. ಅಯ್ಯೋ, ಚಿಕ್ಕ ಯಜಮಾನ್ರೆ, ಏನಾಯ್ತು ಇವ್ರಿಗೆ? ಅಣ್ಣ ಅಣ್ಣ, ಚಿಕ್ಕ ಯಜಮಾನ್ರೆ, ಏನಣ್ಣ? ಏನಾಯ್ತು ನಿಮ್ಗೆ? ಏನಾಯ್ತು? ಏನಾಗತ್ತೆ, ಅಣ್ಣ ತಂಗಿ ಜೂಟಾಟ ಆಡ್ತಾ ಇದ್ರು, ಮಿಸ್ ಆಗಿ ಬಿದ್ದೋಗೋರೆ ಅಷ್ಟೇ. ಏನೋ ಮಧ್ಯರಾತ್ರಿ ಜೂಟಾಟನ? ಇವನೇನ್ ಎಳೆ ಮಗುನ ಕಾಲ್ಜಾರ್ ಬೀಳಕ್ಕೆ? ಫ್ಲೈಟ್ ಅಲ್ಲಿ ಬಿಟ್ಟಿ ಡ್ರಿಂಕ್ ಕೊಟ್ಟಿದ್ದಾರೆ ಅಂತ ಗಂಟ್ಲು ತನಕ ಕುಡಿದು ಬಂದಿದ್ದಾನೆ ಬೀಳಕ್ಕೆ. ಇಲ್ಲಪ್ಪ, ಯಾರೋ ಈ ಮುಸ್ಕಾಕ್ ನನ್ ಹೊಡೆದ್ರಪ್ಪ. ಏಯ್, ನಮ್ ಮನೆಗ್ ಬಂದು ನಿನ್ ಮೇಲೆ ಕೈ ಮಾಡೋ ಗುಂಡಿಗೆ ಯಾರಿಗೋ ಇದೆ? ನಾನೇ ಸರ್, ಗೊತ್ತಿಲ್ಲದೆ ಕೈ ಮಾಡ್ಬಿಟ್ಟೆ, ಕ್ಷಮಿಸಿ ಸರ್. ಅಯ್ಯೋ ದರಿದ್ರದವನೇ, ನೀನ್ ಹೊರಗಿರು ಅಂದ್ರೆ ಒಳಗೆ ಯಾಕೋ ಬಂದೆ? ಯಾರೋ ಇವನು? ಬಾಡಿ ಗಾರ್ಡ್ ಅಣ್ಣ. ಬಾಡಿ ಗಾರ್ಡ? ಏಯ್, ಈ ಕೆಲ್ಸಕ್ ಬಾರ್ದೇ ಇರೋ ನನ್ ಮಗ ಬಾಡಿ ಗಾರ್ಡ? ಪ್ಲೀಸ್ ನೋ, ಅವಂದೇನು ತಪ್ಪಿಲ್ಲ ನಂದೆ. ನಾನೇ ತಮಾಷೆ ಮಾಡಿದ್ದು, ಅವನನ್ನ ಬಿಟ್ಬಿಡಿ. ಏಯ್, ಬಾರ. ಏಯ್, ಸುತ್ತಮುತ್ತಲಲ್ಲಿರೋ 14 ಹಳ್ಳಿಲಿ ನನ್ನ ನೋಡಿದ್ರೆ ಕತ್ರ ಸಾಕ್ಬಿಡ್ತೀನಿ, ಹುಷಾರ್. ಅಪ್ಪ, ಏನಮ್ಮ? ಅವ್ನು ಹೋಗ್ಬೇಕಾದ್ರೆ ಈ ಲೆಟರ್ನ ಚಂದ್ರಪ್ಪನ್ ಕೊಟ್ಟು ಹೋಗಿದ್ದಾನೆ. ಯಾವ ಲೆಟರ್ ಅಮ್ಮ? ವೆಂಕಟೇಶ್ ಶಾಸ್ತ್ರಿಗಳು ಕೊಟ್ಟಿದ್ದಂತೆ. ನಮ್ ವೆಂಕಟೇಶ್ ಶಾಸ್ತ್ರಿಗಳ? ಆ ಯೋಗ್ಯ ನನ್ನ ಹತ್ರ ಹೇಳಲೇ ಇಲ್ಲ. ಸರಿ ಹೋಯ್ತು ಬಿಡು. ಪ್ರೀತಿಯ ಅಶೋಕ, ಈ ಪತ್ರ ತಂದಿರೋ ಹುಡುಗ ನನಗೆ ತುಂಬಾ ಬೇಕಾದವನು. ನನ್ನ ಮಗನ ಹಾಗೆ. ಹೆಸರು ಜಯಕೃಷ್ಣ. ಅನ್ಯಾಯಗಳನ್ನ ಮಟ್ಟ ಹಾಕೋಕೆ ಅಧಿಕಾರದಿಂದ ಮಾತ್ರ ಸಾಧ್ಯ ಅಂತ ಅವನ ನಂಬಿಕೆ. ಅದಕ್ಕೆ ಅವನಿಗೆ ನಿನ್ ಜೊತೆ ಕೆಲಸ ಮಾಡ್ಬೇಕು ಅಂತ ಆಸೆ. ಈಗ ಎಲ್ಲಿದ್ದಾನವನು? ಅಪ್ಪ ಕರೀತಿದ್ದಾರೆ, ಕೂತ್ಕೋ. ತುಂಬಾ ಜನದ ಹತ್ರ ಏಟ್ ತಿಂದಿದ್ದೀನಿ, ಈ ತರ ವಧೆ ಎಲ್ಲೂ ಬಿದ್ದಿಲ್ಲ. ಸಾರಿ ಬಸ್. ಬೆಟ್ಟದ ಸಿದ್ದಪ್ಪಾಜಿ ತೇರಿಳಿಯೋ ದಿನ ಚಟ್ಟ ಹತ್ಸ್ಬಿಡ್ತಿದ್ದಲ್ಲಪ್ಪ.